ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಭಾರತ ದಕ್ಷಿಣ ಆಫ್ರಿಕಾ ಎದುರು ಸೋತಿದೆ ಟೆಸ್ಟ್ನಲ್ಲಿ. ಭಾಳ ಗಮನಿಸಬೇಕಾದ ಮಾತು. ಯಾಕೋ ಏನು ಟೆಸ್ಟ್ನಲ್ಲಿ ಇತ್ತೀಚೆಗೆ ಯಶಸ್ವಿ ಆಗುತ್ತಾ ಇಲ್ಲ ಭಾರತ ಅಂತ ಅನ್ಬೋದು. ಅದು ಕೆಲವರು ಇದಕ್ಕೆ ಇಲ್ಲ ಹೊಸ ಟೀಮು ಹೊಸ ಬಳಗ ಸ್ವಲ್ಪ ಟೈಮ್ ಬೇಕಾಗ್ತದೆ ಟೆಸ್ಟ್ ಕಟ್ಟೋದಕ್ಕಂತ ಏನು ಹೇಳ್ಬೋದು, ಎಲ್ಲ ಮಾತುಕೊಂಡು ಮಾತಾಡ್ಬೋದು. ಟೆಸ್ಟ್ ಯಾಕಪ್ಪ ಅಂದ್ರೆ ಸರ್ವಾಂಗೀಣ ಆಟ. ಇಲ್ಲಿ ಬಾಲಿಂಗ್ ಅವಕಾಶ ಅದ, ಫೀಲ್ಡಿಂಗ್ ಅವಕಾಶ ಅದ, ಅದೇ ಕಾಲಕ್ಕೆ ಬ್ಯಾಟಿಂಗೂ ಅವಕಾಶ ಅದ, ಕೀಪಿಂಗೂ ಅವಕಾಶ ಅದ. ಎಲ್ಲರೂ ತಮ್ಮ ತಮ್ಮ ಪ್ರತಿಭೆಯಲ್ಲಿ ತೋರಿಸುವಂಥದ್ದು ಅದ, ಎಲ್ಲರಿಗೂ ಸಾಕಷ್ಟು ಅವಕಾಶ ಕೊಡುವಂಥದ್ದು ಅದ. ಹೀಗಾಗಿ ಟೆಸ್ಟ್ನಲ್ಲಿ ಮೊದಲಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ 5 ದಿನಗಳವರೆಗೆ ಆಡುವ ಕಾನ್ಸಂಟ್ರೇಷನ್, ಸ್ಥಿತಪ್ರಜ್ಞತೆ ಬೇಕಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 5 ದಿನ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 5 ದಿನ ಆಡ್ಬೇಕು ಅದನ್ನು. ಹೀಗಾಗಿ ಅದೊಂದು ಸವಾಲದ ಯಾವಾಗಲೂ. ಯಾಕಪ್ಪ ಅಂತಂದ್ರೆ 5 ದಿನಗಳವರೆಗೆ ಇರಬೇಕಾದ ಸ್ಟೆಮಿನಾ ಬೇಕು. ಸ್ಟೆಮಿನಾ ಜೊತೆಗೆ ಶಕ್ತಿ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಕಾರ್ಯತಂತ್ರಗಳು ಬೇಕು, ಜೊತೆಗೆ ವಿಕೆಟ್ ಮೇಲೆ ನಿಲ್ಲುವಂಥ ಮನೋಧರ್ಮ ಇರಬೇಕಲ್ಲ. ನಾವು ಹೋದ ತಕ್ಷಣ ಬ್ಯಾಟ್ ಬಸ್ತೀವಿ, ಹೊಡಿ ಬಡಿ ಕಡಿ ನೋಡ್ತೀವಿ, ಒಂದು ಪ್ರತಿಯೊಂದು ಬಾಲ್ನ ಹೊಡಿಯುವಂಥದ್ದು ಇರೋದಿಲ್ಲ ಅಲ್ಲಿ. ಯಾಕಂದ್ರೆ ಬ್ಯಾಟ್ರ್ಗಳದಂತೆ ಪಾತ್ರ ಭಾಳ ಮಹತ್ವದ್ದು. ಜೊತೆಗೆ ಸ್ಪಿನ್ ಪಿಚ್ ಇದ್ದಾಗ ಅದರೊಳಗೂ ಸ್ಪಿನ್ ಟ್ರ್ಯಾಕ್ ಅಂತ ಕರಿತೀವಿ, ಮತ್ತೆ ಕರಿತೀವಿ, ಅದಕ್ಕೆ ಟರ್ನಿಂಗ್ ಟ್ರ್ಯಾಕ್ ಅಂತ ಕರಿತೀವಿ. ಇಂಥ ಪ್ರಸಂಗದಲ್ಲ ಇನ್ನೂ ಎಚ್ಚರಿಕೆಯಿಂದ ಆಡಬೇಕಾಗ್ತದೆ. ಯಾಕಂದ್ರೆ ಬಾಲ್ ಬಿದ್ದ ತಕ್ಷಣ ಸ್ಲೋ ಆಗ್ತಿರ್ತದೆ. ಅದು ಎಡಕ್ಕೆ ಹೊಳ್ತದನೋ ಬಲಕ್ಕೆ ಹೊಳ್ತದನೋ ಎತ್ತು ಹೊಳ್ತದನೋ ಅದರ ಮಹಿಮೆ ಗೊತ್ತಾಗೋದಿಲ್ಲ. ಮತ್ತು ಸ್ಲೋ ಇರೋದ್ರಿಂದ ಜೋರಾಗಿ ಹೊಡಿಬೇಕಾಗ್ತದೆ. ಜೋರಾಗಿ ಹೊಡೆಯುವಲ್ಲಿ ಹೆಚ್ಚು ಕಡಿಮೆ ಆದ್ರೆ ಎಜ್ಜು ಬಿಡೋದು ಕ್ಯಾಚ್ ಆಗ್ತಾ ಇರ್ತವೆ. ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೆ ಖಾಲಿ ಬಿಡೋದು ಎಲಿಪಿ ಆಗ್ತಿರ್ತದೆ, ಇಲ್ಲ ಬೋಲ್ಡು ಹಾರಿ ಹೋಗಿಬಿಡ್ತದೆ. ಆ ಮಾತು ಬೇರೆ. ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ ಇಲ್ಲೇ ಒಬ್ಬ ಗವಾಸ್ಕರ್ ಅಂತ ತಂತ್ರಜ್ಞ ಮಾತ್ರ ಇಲ್ಲಿ, ಅದೇ ಕಾಲ ದ್ರಾವಿಡ್ರಂಥ ತಂತ್ರಜ್ಞರು ಮಾತ್ರ ಇಲ್ಲಿ ಯಶಸ್ವಿಯಾಗೋ ಸಾಧ್ಯತೆ. ಎರಡೂ ಮಿಶ್ರಣದಂಥ ಸಚಿನರು ಯಶಸ್ವಿಯಾಗಿ ಸಾಧ್ಯತೆ. ತಂತ್ರಗಾರಿಕೆನೂ ಬೇಕು, ನಿಲ್ಲುವಂಥ ಸಂಯಮ ಬೇಕು, ಗಂಭೀರವಾಗಿರ್ಬೇಕು ಆಟದ ಬಗ್ಗೆ. ಇದ್ಯಾಕೋ ನಮ್ಮ ಆಟಗಾರರು ಕಡಿಮೆ ಇದೆನಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಭಾರತಕ್ಕೆ ಬಂದಾಗ ನ್ಯೂಜಿಲೆಂಡ್ ಜೊತೆಗೂ 3-0 ಸೋತರು. ಮತ್ತು ಅದೇ ಕಾಲಕ್ಕೆ ಆಸ್ಟ್ರೇಲಿಯಾದಲ್ಲೇ 3-1 ಸೋತು ಬಂದರು. ಈಗ ಮತ್ತೆ ಸೋಲ್ತಾ ಇದ್ದಾರೆ. ಈಗ 2 ಅದಾವ ಬಿಟ್ಟು ಟೆಸ್ಟಲ್ಲಿ ಏನು ನೋಡ್ಬೇಕು ಅದನ್ನು. ಇಂಗ್ಲೆಂಡ್ನಲ್ಲಿ 2-2 ಸಮಾಧಾನ ಆಗಿತ್ತು. ಇಲ್ಲಪ್ಪ ವಿದೇಶಿ ಏನಾದರೂ ಹೋದಾಗ ಒಳ್ಳೆಯ ಗೆಲುವು ಸಾಧಿಸಿದ್ರು ಇವರು ಅಂತೇಳಿ. ಆದರೆ ಇಲ್ಲೇ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಎದುರು ಸೋತಿದ್ದು ನೋಡಿದರೆ ಇವ್ರು ಇನ್ನೂ ಇಂಪ್ರೂವ್ ಆಗೋದು ಭಾಳಷ್ಟು ಅದ ಅಂತೇಳಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ವಿ ಅಂದರೆ ಅನುಭವಸ್ತ್ರ ಅಲ್ಲ ಎಷ್ಟು ವರ್ಷ ಅದು, ಅದಕ್ಕೊಂದು ನಾವು ಕನ್ಸೆಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸ್ಪಿನ್ನರ್ಗಳಿಗೆ ಅನುಕೂಲ ಆಗಂತೇಳಿ ನಮ್ಮಲ್ಲಿ ಸ್ಪಿನ್ನರ್ ಸಾಕಷ್ಟು ಇದ್ದಾರೆ, ಬ್ಯಾಟ್ರು ಸಾಕಷ್ಟು ಇದ್ದಾರೆ, ಒಳ್ಳೆಯ ಅನುಭವಸ್ಥರು ಇದ್ದಾರೆ. ರವೀಂದ್ರ ಜಡೇಜಾ ಸ್ಪಿನ್ನರ್ ಇದ್ದಾರೆ, KL ರಾಹುಲ್ 60 ಟೆಸ್ಟ್ಗಳು ಆಡಿದ್ದಾರೆ, ರಿಷಬ್ ಪಂತ್ 40 ಟೆಸ್ಟ್ ಆಡಿದ್ದಾರೆ, ಯಶಸ್ವಿ ಜೈಸ್ವಾಲ್ 20 ಟೆಸ್ಟ್ ಆಡಿದ್ದಾರೆ, ವಾಷಿಂಗ್ಟನ್ ಸುಂದರ್ 15, ಅಕ್ಷರ್ ಪಟೇಲ್ 13. ಇವೆಲ್ಲ ಅನುಭವ ಐತೆ ಅಂತದ್ದು. ಇಷ್ಟು ಟೆಸ್ಟ್ ಆಡಿ ಇನ್ನೂ ಎಷ್ಟು ಬೇಕು ಇವ್ರು ಟೆಸ್ಟ್ ಆಡೋದಕ್ಕೆ. ಆದರೂ ನಾವು ಅನುಭವಸ್ಥರ ಅಲ್ಲಪ್ಪ ಅನ್ನೋ ಒಂದು ಹಂತದವರೆಗೆ. ಬಟ್ ಅದು ಕಲಿಬೇಕಲ್ಲ. ಯಾವಾಗ ಕಲಿಯವರು ಇವರು? ಅನುಭವ ಇಲ್ಲ ಅಂದ್ರೆ ವಾದ ಮಾಡೋದಲ್ಲ, ಅದು ವಾದ ಅಷ್ಟು ಸಮರ್ಪಕನೂ ಅಲ್ಲ. ಎಲ್ಲ ದೇಶದಲ್ಲೂ ಹೊಸದಾಗಿ ಬರ್ತಾ ಇರ್ತದೆ, ಹೊಸ ನೀರು ಬರೋದು ಹಳೆ ನೀರು ಹೋಗೋದು ಇದ್ದೇ ಇರ್ತದೆ. ಹೊಸದಾಗಿ ಬಂದಂಥವರು ಸಂಯಮವನ್ನು ರೂಢಿಸ್ಕೊಳ್ಬೇಕಾಗ್ತದೆ ಟೆಸ್ಟ್ನಲ್ಲಿ. ಮತ್ತು ಕೆಂಪು ಚೆಂಡಿಗೆ ಬಿಳಿ ಚೆಂಡಿಗೆ ಡಿಫ್ರೆನ್ಸ್ ಅಂತ ಹೇಳ್ತಾರೆ, ಇರ್ಬೋದಿಲ್ಲ ಅಂತಲ್ಲ. ಆದರೆ ಮನಸ್ಸು ಇಲ್ಲಿ ಕೇವಲ ಬಾಲ್ ಇರೋದು ಬಡಿಯೋದಕ್ಕಾಗಿ ಅನ್ನುವಂಥ ಮನೋಸ್ಥಿತಿಯಿಂದ ಹೊರಗೆ ಬರಬೇಕಾಗ್ತದೆ. ಇಲ್ಲಾಂದ್ರೆ ಈಗ ಬಂದಂಥ ತೆಂಬೋ ಬಹುಮ ಟೀಮು ಹೊಸ ಹುಡುಗರನ್ನ, ಹೊಸ ಹೋರಾಟಗಾರರನ್ನ ಅವ್ರ ಮುಂದೆ ಸೋಲುವಂಥ ಪ್ರಸಂಗಗಳು ಬರ್ತಾವೆ. 15 ವರ್ಷ ನಂತರ ಬಂದಂಥ ಸೌತ್ ಆಫ್ರಿಕಾ ಜೊತೆಗೆ ಇಲ್ಲಿವರೆಗೆ 1 ಡೇ ಇರ್ಬೋದು, 2020 ಇರ್ಬೋದು, ಇವುಗಳೆಲ್ಲ ಒಂದು ತನ್ನ ಪಾರಮ್ಯವನ್ನು ಮೆರೆಯುತ್ತಿರುವಂಥ ಇಂಡಿಯಾ ಟೀಮ್ ಇಲ್ಲೇ ಯಾಕೆ ಸೋಲ್ತದಪ್ಪ ಅನ್ನುವಂಥದ್ದು. 2020 ಅಡ್ಡಿ ಇಲ್ಲ, 1 ಡೇದಲ್ಲೂ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ. ಬಟ್ ಟೆಸ್ಟ್ನಲ್ಲೇ ಯಾಕಪ್ಪ ಇದು ಅಂತ. ಯಾಕೆ ಟಾಪ್ 2ದಲ್ಲಿದ್ದಂಥ ಟಾಪರ್ ಆಗಿರುವಂಥ
ಭಾರತ ತಂಡಕ್ಕೆ ಏನಾಗಿದೆ ಅಂತಂದ್ರೆ ಗವಾಸ್ಕರ್ ಅವರು ವಿಶ್ಲೇಷಣೆ ಮಾಡುವಂಗೆ ಇಲ್ಲೇ ಆಟದ ಮೇಲೆ ಡೆಡಿಕೇಶನ್ ಕಡಿಮೆ ಆಗಿದೆನೋ ಅಂತೇಳಿ ಇರ್ಬೋದೇನೋ ಇಲ್ಲಂತಲ್ಲ. ಯಾಕಂದರೆ ಇವತ್ತಿನ ಹಣದ ಯುಗದಲ್ಲೇ 2020 ಕಡೆ ಎಲ್ಲರ ಲಕ್ಷ ಹೋಗೋದು ಸಹಜದ. ಆಮೇಲೆ ಒನ್ ಡೇ 2020 ಅದು ಐ ಪಿ ಎಲ್ ಸಾಕಷ್ಟು ಕ್ರಾಂತಿನೂ ಆಗಿದಿಲ್ಲ ಅಂತಲ್ಲ, ಭಾಳಷ್ಟು ಕ್ರಾಂತಿ ಆಗಿದೆ. ಫೀಲ್ಡಿಂಗ್ದಲ್ಲೇ, ಬ್ಯಾಟಿಂಗ್ದಲ್ಲೇ, ಬಾಲಿಂಗ್ದಲ್ಲೇ ರನ್ ಹೆಂಗೆ ತಪ್ಪಿಸ್ಬೇಕು, ಅದಕ್ಕೆ ಯಾವ ರೀತಿ ಕ್ಯಾಚ್ಗಳನ್ನು ಕನ್ವರ್ಟ್ ಮಾಡ್ಕೋಬೇಕು, ಬಿದ್ದು ಹೋಗುವಂಥ ಚೆಂಡಗಳನ್ನು, ಇವೆಲ್ಲ ಭಾಳಷ್ಟು ಇಂಪ್ರೂವ್ ಆಗಿದೆ. ಆದರೆ ಯಾಕೋ ಏನು ಸಂಯಮನ ಕಡಿಮೆ ಆಗ್ತಾ ಇದೆಯಾ ನಮ್ಮ ಭಾರತೀಯರಲ್ಲಿ ಅಂತ. ಅದು 200 ದೇಶಗಳಲ್ಲಿ 205 ದಿನ ತನಕ ಯಾವ ಟೀಮು ವಿಶೇಷವಾಗಿ ಜಕ್ಕೊಂಡು ಹೋಗೋದೇ ಇಲ್ಲ. ಡ್ರಾ ಅನ್ನೋದು ಭಾಳ ಅಪರೂಪ. ಮೊದಲು ಡ್ರಾನ ಆಗ್ತಿತ್ತು, ಒಳ್ಳೆಯ ಡೆವಲಪ್ಮೆಂಟ್. ಯಾಕಂದರೆ 5 ದಿನ ಆಡಿರೋ ಅಲ್ಲಿ ರಿಸಲ್ಟ್ ಇಲ್ಲ ಅಂತಂದ್ರೆ ಏನದು. ಇತ್ತೀಚಿನ ದಿನದಲ್ಲೇ ಟೆಸ್ಟ್ಗಳು 3 ದಿನದಲ್ಲೇ 4 ದಿನದಲ್ಲೇ ಮುಗಿದ 5 ದಿನದವರೆಗೆ ಹೋಗು ಭಾಳ ಕಡಿಮೆ. ಎಲ್ಲೋ ಒಂದು ಅಕಲ್ಪಂತ ಹೇಳಬೇಕಾಗಿದೆ. ಹೇಗೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 5 ದಿನಗಳ ಆಡುವ ಸಂಯಮವನ್ನು, ಏಕಾಗ್ರತೆಯನ್ನು, ಜೊತೆಗೆ ಶಕ್ತಿಯನ್ನು ಪಡ್ಕೊಂಡು ಬಂದವ್ರು ಮಾತ್ರ ಇಲ್ಲಿ ಯಶಸ್ವಿ ಆಗಬೇಕಾಗಿದೆ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದು. ಈ ದಿಶೆಯಲ್ಲೇ ನಾವು ಟೀಮ್ ಕಟ್ಟುವಂಥವ್ರು ಗಂಭೀರರು ಅವ್ರು ಬುದ್ಧಿವಂತರಿದ್ದಾರೆ. ಕೋಚ ಇನ್ನುಳಿದವರು ಸಹಿತ ಭಾಳ ಇದರಲ್ಲೇ ಡೆಡಿಕೇಟ್ ಆಗಿ ವರ್ಕ್ ಮಾಡಬೇಕಾಗ್ಯದ. ಆ ರೀತಿ ತಯಾರಿ ಮಾಡಬೇಕಾಗ್ಯದ. ಆಯ್ತಪ್ಪ ನಾವು 2020 ಗೆಲ್ತಾ ಇದ್ದೀವಿ ಅಥವಾ ನಾವು 1 ಡೇದಲ್ಲಿ ಗೆಲ್ತಾ ಇದ್ದೀವಿ, ಇದು ಈಜಿ ಅಂತಲ್ಲ. ಆ ಫಾರ್ಮೆಟೇ ಬೇರೆ, ಈ ಫಾರ್ಮೆಟೇ ಬೇರೆ. ಮತ್ತು ಐಸೈಟ್ ಯಾರು ಸರಿ ಇರ್ತದೆ, ಕ್ವಿಕ್ ಯಾರು ಇರ್ತಾರೆ ಅವರು 1 ಡೇದಲ್ಲಿ ಆಯಿತು 2020ಯಲ್ಲೇ ಭಾಳಷ್ಟು ಯಶಸ್ವಿ ಆಗ್ತಾರೆ. ಈ ಟೆಸ್ಟ್ನಲ್ಲಿ ಏನದಪ್ಪ ಅಂದ್ರೆ ಐಸೈಟು ಬೇಕು, ಮುಖ್ಯವಾಗಿ ಬೇಕಾಗಿದ್ದಪ್ಪ ಅಂದ್ರೆ ಸಂಯಮ. ಎಲ್ಲ ಬಾಲ್ಗಳು ಹೊಡಿಯೋದಕ್ಕಲ್ಲ ಅನ್ನುವಂಥದ್ದು, ಔಟ್ ಗೋಯಿಂಗ್ ಬಾಲನ್ನು ಬಿಡಬೇಕಾಗ್ತದೆ ಅನ್ನುವಂಥ ಎಲ್ಲದನ್ನು ನಾವು ಕಲಿಬೇಕಾಗ್ತದೆ. ಆ ಸಂದರ್ಭ ತಕ್ಕಂಗೆ ಆಟವನ್ನು ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಇತ್ತೀಚಿನ ದಿನದಲ್ಲಿ ಟೆಸ್ಟ್ ಟೀಮ್ ಬೇರೆ, 1 ಡೇ ಟೀಮ್ ಬೇರೆ, 2020 ಬೇರೆ ಟೀಮ್ ಬೇರೆ ಅನ್ನುವಂಥ ಒಂದು ಪ್ರಭೇದಗಳು ಬೆಳೀತಾ ಇದ್ದಾವೆ. ಬೆಳೀಲಿ, ಏನು ತಪ್ಪಿಲ್ಲ. ಯಾಕಂದ್ರಿಂದ ಅನೇಕ ಆಟಗಾರರಿಗೆ ಅವಕಾಶಗಳು ಸಿಗ್ತವೆ. 2020ಯಲ್ಲಿದ್ದಂಥ ಒಬ್ಬ ಆಟಗಾರರಿಗೆ 1 ಡೇದಲ್ಲಿ ಅವಕಾಶ ಇರ್ತದೆ, 1 ಡೇಲಿದ್ದಂಥ 2020ಯಲ್ಲಿ ಇರ್ತದೆ. ಅವ್ರು 2 ಇದ್ದಾರೆ, ಟೆಸ್ಟಲ್ಲೂ ಇರ್ತಾರೆ. ಆದ್ರೆ ಅಪರೂಪ ಆಗ್ತಾಯಿದ್ದಾರೆ ಇತ್ತೀಚೆಗೆ. ಯಾಕಂದ್ರೆ ನಮ್ಮ ಇತ್ತೀಚೆಗೆ ಒಂದಿಷ್ಟು ಟೆಸ್ಟ್ ಆಟಗಾರರು ಕಡಿಮೆ ಆಗ್ತಾಯಿದ್ದಾರೆ ಅನ್ನೋಂಥ ಭಾವ ಬರಲಿಕ್ಕತ್ತದ ಎಲ್ಲ ಟೀಮ್ದಲ್ಲಿದ್ದು. ಕಾರಣ ಇಷ್ಟ 3-4 ದಿನಗಳಲ್ಲಿ ಮುಗಿದು ಹೋಗುವಂಥ ಟೆಸ್ಟ್ಗಳಾಗಿಬಿಟ್ಟಿದ್ದಾವೆ ಇವತ್ತು. ಅದಕ್ಕೆ 5 ದಿನ ಇಡಬಾರದು ಅನ್ನೋಂಥ ಪ್ರಶ್ನೆ ಇವತ್ತು ಹೇಳ್ತಾ ಇದ್ದಾವೆ. ಅದೇನೋ ಆಗಲಿ, ಇವತ್ತಂತೂ ನಮ್ಮ ಭಾರತೀಯರು ಸೋತಿದ್ದಾರೆ 2 ಟೆಸ್ಟ್ಗಳಲ್ಲಿ. ಒಂದು ಮೊದಲನೇದು ಈ ನಮ್ಮ ದಕ್ಷಿಣ ಆಫ್ರಿಕಾ ಜೊತೆಗೆ, ಮುಂದಿನ ಟೆಸ್ಟ್ನಲ್ಲೇ ಇದರ ನಡಕ ಶುಭ್ಮನ್ ಗಿಲ್ ಅವರಿಗೂ ಸಹಿತ ಏನೋ ಸ್ನಾಯು ಸೆಳೆತಾಗೆ ಇಂಜುರಿ ಆಗಿದ್ದಾರೆ. ಅವ್ರು 2 ಟೆಸ್ಟಲ್ಲಿ ಆಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆಡ್ಬೋದು, ಆಡದೇನೂ ಇರ್ಬೋದು. ಈ ನಮ್ಮ ಟೀಮಿಗೆ ಹೊಸ ಟೀಮ್ ಅಂದರೂ ಸಹಿತ ಅನುಭವಿಸಿದ ಟೀಮಿಗೆ ಇನ್ನಾದರೂ ಜಿದ್ದಾಗಿ ಟೆಸ್ಟ್ನ ಗುಣಧರ್ಮವನ್ನು ಅರ್ಥ ಮಾಡಿಕೊಂಡು, ಅದೇ ಕಾಲಕ್ಕೆ ಪಿಚ್ಚಿನ ಗುಣಧರ್ಮವನ್ನು ಅರ್ಥ ಮಾಡಿಕೊಂಡು ಆಡಿದರೆ ಯೋಗ್ಯ ಇರ್ತದೆ ಅನ್ನೋದು. ಈ ಮಾತ್ರ ಈ ಸಂದರ್ಭದಲ್ಲಿ ಗವಾಸ್ಕರನ್ನ ಯಾಕೆ ನೆನಪಿಸ್ತಾ ಇರ್ತೀವಿ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಅತ್ಯಂತ ಸ್ಪಿನ್ ಪಿಚ್ ಇರ್ತದೆ. ಆ ಪಿಚ್ನಲ್ಲೇ ಯಾರೂ ನಿಲ್ತಿರಲಿಲ್ಲ. ಅಂಥ ಪಿಚ್ನಲ್ಲೇ ಆರಂಭಕ್ಕೆ ಬಂದಂತಹ ಗವಾಸ್ಕರ್ ಕೊನೆಯವರೆಗೂ ಉಳಿದ್ರು. ಆವತ್ತಿನ ಹಂಪರ್ ಹೇಳಿದರು ಅದ್ರ ಬಗ್ಗೆ, ಆ ಡಿಸಿಷನ್ ಕೊಡುವಂಥ ವ್ಯಕ್ತಿ, ಇಲ್ಲ ನಮ್ಗೆ ಹೆಂಗಿತ್ತು ಅಂದ್ರೆ ಪಿಚ್ಚ ಹಡಗಿನಲ್ಲೇ ಕ್ರಿಕೆಟ್ ಆಡಿದಂಗಿತ್ತು ಅಂತ. ಅಂದ್ರೆ ಒಂದು ಚೆಂದ ಯಾವ ರೀತಿ ತನ್ನ ಒಂದು ಹೊಳವನ್ನು, ಚೇಂಜನ್ನು, ಸ್ಪಿನ್ನನ್ನು ಮಾಡ್ಕೊಳ್ತಾ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ರಲ್ಲೇ ಗವಾಸ್ಕರ್ ನಿಂತ ಆಡಿದರು. 5 ದಿವಸ ಆಡಿದ್ರು ಅನ್ನುವಂಥ ಮಾತು ಸೋತು ಹಿಡಿದವರು ಆಮದ್ ಪಾಕಿಸ್ತಾನದಲ್ಲೇ. ಬಟ್ ಅದನ್ನು ಅವ್ರು ಹೇಳಿದ ಒಂದು ಟೈಟ್ಲು ಬಂದಿದ್ದಾಗ, ಪಾಕಿಸ್ತಾನ್ ಬೀಟ್ ಇಂಡಿಯಾ ನಾಟ್ ಗವಾಸ್ಕರ್. ಆ ಗವಾಸ್ಕರ ಮನಸ್ಥಿತಿ ಇಲ್ಲಿ ಬೇಕು, ಜೊತೆಗೆ ಸಚಿನ್ ಅನ್ನೋ ದಾಳಿನೂ ಬೇಕು. ಎರಡೂ ಮಿಶ್ರಣ ಇಲ್ಲಿ ಅನಿವಾರ್ಯದ. ವಿವಿಯನ್ ರಿಚರ್ಡ್ ನಾವು ನೆನೆಸ್ಕೋಬೇಕಾಗಿದೆ. ಆ ದಿಶೆಯಲ್ಲೇ ವಿವಿಯನ್ ರಿಚರ್ಡ್ ಇದ್ದ 2020 ಬಂದಿರಲಿಲ್ಲ. ಆದರೆ ಅವರು 1 ಡೇ ಮತ್ತು ಟೆಸ್ಟ್ಗಳಲ್ಲಿ ಮಾಹಿರಿದ್ದರು ಅವರು. ಹೌದು, ಆಕ್ರಮಕ ಆಟಗಾರ ಹೌದು ವಿವಿಯನ್ ರಿಚರ್ಡು, ಇನ್ನುಳಿದವರು ಸಹಿತ. ಅದೇ ಕಾಲಕ್ಕೆ ಅವರು ಸಂಯಮದಿಂದ ಆಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು ಅನ್ನೋದು ಈ ಸಂದರ್ಭದ ನೆನಪಿಸ್ಕೊಳ್ತಾ, ಟೆಸ್ಟ್ ಇಸ್ ಅ ಟೆಸ್ಟ್, ಇಟ್ಸ್ ನಾಟ್ ಎ 2020 ಆ್ಯಂಡ್ ಎ 1 ಡೇ ಟೀಮ್, 1 ಡೇ ಗೇಮ್. ಅದಕ್ಕಾಗಿ ನಮ್ಮ ಇವತ್ತು ಶುಭ್ಮನ್ ಗಿಲ್ ಬಳಗ ಇನ್ನಷ್ಟು ತಮ್ಮನ್ನು ತಾವ ಸಚಿನ್ನರ ನೆಲೆಯಲ್ಲಿ ತಮ್ಮ ಬೆಳೆಸಬೇಕಾಗಿದೆ ಅಂತ ಹೇಳ್ತಾ, ಸೋಲಿದ ಇವತ್ತು ಆಗಿದೆ, ನಾಳೆ ಗೆಲ್ಲಬಹುದು. ಇದು ಆಟದ ಒಂದು ಭಾಗ.
ಅದಕ್ಕಾಗಿ ಅದನ್ನು ನೀವು ಮಾಡ್ಕೊಳ್ಳೋಕ್ಕಿಂತಲೂ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ ಮುಂದೆ ಹೋಗ್ಬೇಕಾಗ್ಯದ ನಮ್ಮ ಶುಭ್ಮನ್ ಗಿಲ್ಲರ ಟೀಮ್ ಅಂತ ಹೇಳ್ತಾ ಈ ಸೋಲಿಗೆ ನಮ್ಮಲ್ಲಾದ ತಪ್ಪುಗಳನ್ನ ಹುಡುಕಿಕೊಂಡು ಅದರದ್ದು ಗಂಭೀರವಾಗಿ ಹೆಜ್ಜೆ ಇಡಬೇಕಾಗಿದೆ ಅಂಥೇಳಿ ಗಂಭೀರವ್ರು ಹೇಳ್ತಾ ಇದ್ದಾರೆ ಅಂಥೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮ ಸತ್ಯದ ಕೈಗಳೇ ವಂದನೆಗಳು.